ಇದ್ದಿದ್ದು. ಅದಕ್ಕೆ ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ನಾನು ಪೂಜೆ ಮಾಡಿದೆ. ನಾನು ಪೂಜೆ ಮಾಡಿದಾಗ ಗುಂಡನ ಹತ್ರನು ಕೈ ಮುಗಿಸಿ ಅವನಿಗೆ ರೂಢಿ ಆಗಿದೆ. ಅಜ್ಜಯ್ಯಂಗೆ ಕೈ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ದೀಪು ವ್ಲಾಗ್ಸ್. ಇವತ್ತು ನಮ್ಮ ಗುಂಡುಗೆ ಹೊಸಲು ಪೂಜೆ ಮಾಡಿಸ್ತಾ ಇದ್ದೀವಿ. ಪಾಪ ನಿದ್ದೆ ಬಂದೈತೆ ಅಂದ್ರು ಫುಲ್ ಆಕ್ಟಿವ್ ಆಗಿದ್ದಾನೆ. ನೋಡ್ತಿರೋದು ನೋಡ್ರಿ ಅವನು. ಹಾಯ್ ಮಾಡು ಗುಂಡು. ನಿದ್ದೆ ಬಂದಿದ್ಯಾ ಗುಂಡಿಗೆ? ಹಾಯ್ ಮಾಡಿ. ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಬರೋ ಅಷ್ಟರಲ್ಲಿ ಕಿರುಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳಿದ್ದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಬಂದುಬಿಟ್ಟು ಉದಾಸ್ಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಬಂದುಬಿಟ್ಟು ಇಲ್ಲಿ ಪಾಪುಗೆ ಅಕ್ಷತೆ ಕಾಳು ಹಾಕೋಕ್ಕೆ ಬೇಕಲ್ಲ, ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಪಾಪುಗೆ ಆರತಿಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ. ನಮ್ಮ ಸೈಡೆಲ್ಲ ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಫಸ್ಟು ಮನೆ ದೇವರಿಗೆ ಪೂಜೆ ಮಾಡ್ತೀವಿ. ನಿಮ್ಮ ಸೈಡ್ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಪಾಪು ಉದಾಸು ದಾಟ್ಮೇಲೆ ಸ್ವೀಟ್ ತಿನ್ನಿಸ್ಬೇಕಲ್ಲ, ಅದಕ್ಕೆ ಸ್ವೀಟ್ ತರಿಸಿದ್ದೆ. ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಟೈಮ್ ಆಯ್ತಲ್ಲ, 3:30 4 ಗಂಟೆವರೆಗೂ ಅಷ್ಟೇ ಟೈಮ್ ಇದ್ದಿದ್ದು. ಅದಕ್ಕೆ ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ನಾನು ಪೂಜೆ ಮಾಡಿದೆ. ನಾನು ಮಾಡಾದ್ಮೇಲೆ ಹಂಗೆ ಕಿರು ಅಲ್ಲೇ ಇದ್ದು, ಕಿರುಗೂ ಪೂಜೆ ಮಾಡೋಕ್ಕೆ ಹೇಳಿದೆ. ಕಿರುದೆಲ್ಲ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಪಾಪುಗೆ ಉದಾಸ್ಲು ದಾಟಕ್ಕೆ ಬಿಟ್ವಿ. ಇದ್ರ ಮೇಲೆ ಇರೋ ತಕ್ಕ ಬಾಗ್ಲ ಮೇಲೆ ಇರೋ ತಕ್ಕ ಹೇಳ್ತೀನಿ. ಬಾಗ್ಲ ನೋಡ್ತಾ ಫಸ್ಟ್ ಅವನೇ ಬಾಬಾ ಗುಂಡು ಬಾ 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 ಗುಂಡು ಬಾ ಬಾ ಗುಂಡು ಎಲ್ಲ ಈಚೆ ಇದ್ದಾರೆ. ಬಾ 10 9 ಇಲ್ಲಿ ಗುಂಡು ಈಗ ಇಲ್ಲಿ ಜೋರಾಗ ಚಪ್ಪಲೆ ತಪ್ಪಿಬಿಡು. ಬಾರಮ್ಮ, ಎಕ್ಸರ್ಸೈಸ್ ಮಾಡ್ತಾ ಇದ್ದಾನೆ. ಅಲ್ಲಿ ಇಟ್ಟಕ್ಕೆ ಕಾಲ ಲಾಂಚ್ ಆಯ್ತು. ಬಾ ಗಿಡ ಇಲ್ಲಿ ಬಾ. ಬಾ ಇಲ್ಲಿ ಮುಂದೆ ಬಾ. ಬಾ ಇದನ್ನ ಇಲ್ಲಿ ಕೊಡ್ತೀನಿ. ಬಾ ಬಾ ಬಾ. ಈಗ ಒಳಗೆ ಹೋಗ್ತಿ ಹಂಗೆ ಒಳಗೆ ಹೋಗ್ತಾನೆ ಹಂಗೆ ಮಾಡಿ ಒಳಗೆ ಈ ತರ ಸನ್ಮಾನ. ಒಳಗ್ ಬರಪ್ಪ. ಬಾ 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 ಬೇಗ ಬಾ. ಬಾ ಬಾ ಫಸ್ಟ್ ಬಾ. ಬರಮ್ಮ. ಮತ್ತೆ ದೇವ್ರಿಗೆ ಹಾಕ್ಬೇಕು, ಎಸಿತಾ ಇರೋದು ಸಾಕು. ದೇವ್ರಿಗೆ ಹಾಕ್ಬೇಕು. ಬಾ ಗುಂಡು ಬಾರ. ಬಾ 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 ಬೈ ಸಾಕಾಯ್ತಮ್ಮ. ಬೈ ಇದ್ದ ನಿಧಾನ ನಿಧಾನ. ವೆರಿ ಗುಡ್. ಗುಂಡು ಬೇರೆ ಟೈಮಲ್ಲಿ ಉದಾಸ್ಲು ದಾಟಕ್ಕೆ ಬರ್ತಿದ್ದ. ನಾವೇ ಒಳ್ಳೆ ಟೈಮ್ ನೋಡಿಕೊಂಡು ಉದಾಸ್ಲು ದಾಟ್ಸೋಣ ಅಂತ ದಾಟ್ಸಿರ್ಲಿಲ್ಲ. ಇವತ್ತು ನೋಡಿದರೆ ದಾಟಕ್ಕೆ ಎಷ್ಟು ಲೇಟ್ ಮಾಡ್ದೆ. ನಾವು ಹೋದ ಸಂಡೇನೆ ದಾಟಿಸ್ಬೇಕು ಅಂತ ಅಂದ್ಕೊಂಡ್ವಿ, ಆಗಲೇ ಇಲ್ಲ, ಟೈಮ್ ಸಿಗಲಿಲ್ಲ. ಉದಾಸ್ಲು ದಾಟಿದ ಮೇಲೆ ಗುಂಡುನ ಉದಾಸ್ಲು ಮೇಲೆ ಕುಂಡಿಸಿ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡಬೇಕು. ಗುಂಡು ನೋಡು ಒಂದು ರೋಸ್ ಕೈಯಾಗಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕುಂತಿದ್ದಾನೆ ಅಂತ. ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಆಶೀರ್ವಾದ ಮಾಡಬೇಕು. ನಮ್ಮ ಸೈಡ್ ಈ ಥರ ಶಾಸ್ತ್ರ ಮಾಡ್ತಾರೆ. ನಿಮ್ಮ ಸೈಡ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ. ಗುಂಡು ನೋಡ್ರಿ ನಿದ್ದೆ ಬಂದಿದ್ರು ಎಷ್ಟು ಚೆನ್ನಾಗಿ ಕುಂತಿದ್ದಾನೆ ಅಂತ. ಅವನಂತೂ ಒಂದು ಹತ್ರ ಸುಮ್ಮನೆ ಕುತ್ಕೊಳ್ಳೋದೇ ಅಲ್ಲ, ಹೆಂಗ ಸುಮ್ಮನೆ ಕುಂತ್ಬಿಟ್ಟಿದ್ದಾನೆ. ಎಲ್ಲ ಏನೇನು ಮಾಡ್ತಾಯಿದ್ದಾರೆ ನನಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಕುಂತಿದ್ದಾನೆ. 15 ಮಿನಿಟ್ಸ್ ಪೂಜೆ ಎಲ್ಲ ಮುಗಿಯೋವರೆಗೂ ಸುಮ್ಮನೆ ಕುಂತವನಲ್ಲ ಅವನು ಉದಾಸ್ಲು ಮೇಲೆ.
ಆರತಿ ಮಾಡೋದನ್ನೇ ನೋಡ್ತಾ ಎಷ್ಟು ಚೆನ್ನಾಗಿ ಕುಂತವನೆ. ಗುಂಡುಗೆ ಆರತಿ ಮಾಡಿ ಹೂವು ಮತ್ತು ಅಕ್ಷತೆನ ಅಪ್ಪ ಅಮ್ಮ ಇಬ್ಬರು ಹಾಕಿ ಆಶೀರ್ವಾದ ಮಾಡೀವಿ. ಏ ಗುಲಾಬಿ ಇಂಥವಾದ್ರೆ ಬಾರಿಸ್ತಾನೆ. ನೀನೊಂದ್ಸಲ ಸುಮ್ಮನೆ ಹಿಂಗನ್ನ ಗುಂಡು ತಾತಾಗಿ ಕೈ ಮುಗಿ, ಅಲ್ಲಿ ಕೈ ಮುಗಿಯೋ, ಹೋಗು ಅಲ್ಲಿ ಹೋಗಿ ಕೈ ಮುಗಿಯೋ. ಶನಿವಾರ ನಮ್ಮ ಮಂದ್ಯವ್ರ ವಾರ. ಪ್ರತಿ ಶನಿವಾರ ಪೂಜೆ ಮಾಡಿದಾಗ ಗುಂಡನ ಹತ್ರನೂ ಕೈ ಮುಗಿಸಿ ಅವನಿಗೆ ರೂಢಿಯಾಗಿದೆ. ಅಜ್ಜಯ್ಯಂಗೆ ಕೈ ಮುಗಿ ಅಂದರೆ ಎಷ್ಟು ಚೆನ್ನಾಗಿ ಕೈ ಮುಗಿತಾನೆ ಅವನು. ನಮ್ಮ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀವಿ, ನಿಮ್ಮ ಸಪೋರ್ಟ್ ನಮಗಿರಲಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಓಕೆ ಬಾಯ್.